ಈ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ದೊಡ್ಡದಿದೆ ಅಂದರೆ ಇದರ ಅಡಿಲಿ 1 ಲೀಟ್ರ್ ಬಿಸ್ಲರಿ ಬಾಟಲ್ ಇಟ್ಟರು ಕೂಡ ಅದಕ್ಕಿಂತ ಹೈಟ್ ಇದೆ, ಅಷ್ಟು ಚೆನ್ನಾಗಿದೆ. ಬಾನೆಟ್ನ ಓಪನ್ ಮಾಡಿದ್ರೆ ಹೈಡ್ರಾಲಿಕ್ ಸ್ಟಟ್ಸ್ನ ಕೊಟ್ಟಿದ್ದಾರೆ, ಸಖತ್ ಕೂಲ್. ಅದು ಫಾರ್ಚುನರಲ್ಲೂ ಇಲ್ಲ ಕಂಡ್ರಿ ಈ ಥರದ ಹೈಡ್ರಾಲಿಕ್ ಸ್ಟಟ್ಸು. ಸಾಂಗ್ ಚೇಂಜ್ ಮಾಡಬೇಕು ಅಂದರೆ ಈ ಡಯಲ್ನ ಈ ರೀತಿ ರೊಟೇಟ್ ಮಾಡ್ಬೋದು. ಸೋರ್ಸ್ಗೆ ಈ ಬಟನ್ ಕೊಟ್ಟಿದ್ದಾರೆ. ಸೊ ತುಂಬಾ ದೊಡ್ಡ ಹೆಡ್ರೂಮ್ ಅಂತಲೇ ಹೇಳಬೇಕು. ಈ ಹೆಡ್ರೂಮ್ ಹೆಚ್ಚಾಗೋದಕ್ಕೆ IIT ಕಾನ್ಪುರ್ ಕೂಡ ಕಾರಣ. ಯಾಕೆಂದರೆ ಪವರಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಬಟ್ ಫಂಕ್ಷನಾಲಿಟೀಸಲ್ಲಿ ಕೆಲವೊಂದನ್ನು ನೀವು ಆಕ್ಟಿವೇಟ್ ಮಾಡ್ಕೋಬೋದು, ಡಿಆಕ್ಟಿವೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿರ್ಬೋದು. ನಿಮ್ಮ ಮಾರ್ಕೆಟ್ಗೆ ಕೆಲವು ಗಾಡಿಗಳು ಲಾಂಚ್ ಆದಾಗ ಕೆಲವೊಂದಷ್ಟು ರೆಪ್ಯುಟೇಷನ್ನು, ಕೆಲವೊಂದಷ್ಟು ಹಿಸ್ಟ್ರಿ ಹಿಂದೆ ತೊಗೊಂಡು ಬರುತ್ತೆ. ಸೊ ಅಂತ ರೆಪ್ಯುಟೇಷನ್ನು ಹಿಸ್ಟ್ರಿ ಇರುವಂಥ OG ಮಿಡ್ ಸೈಜ್ SUV ರೆನೋ ಡಸ್ಟರ್ ರಿವ್ಯೂನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಸೊ ಇವತ್ತು ಈ 2026 ರೆನೋ ಡಸ್ಟರ್ ರಿವ್ಯೂನ ನಾನು ಮಾಡ್ತಾ ಇದ್ದೀನಿ. 2012 ಈ ಗಾಡಿ ಲಾಂಚ್ ಆದಾಗ ಸಿಕ್ಕಾಪಟ್ಟೆ ಜನ ಇದನ್ನು ಇಷ್ಟಪಟ್ಟಿದ್ರು. ಆ್ಯಂಡ್ ಈಗಲೂ ಇದಕ್ಕೆ ಫ್ಯಾನ್ ಫಾಲೋಯಿಂಗ್ ಏನು ಕಮ್ಮಿ ಆಗಿಲ್ಲ. ಗಾಡಿ ಯಾವ ರೀತಿ ಇದೆ ಅಂತ ಜನ ಶೋರೂಮ್ಗೆ ವಿಸಿಟ್ ಮಾಡಿ ಚೆಕ್ಔಟ್ ಮಾಡ್ತಾನೆ ಇದ್ದಾರೆ. ಸೊ ಬನ್ನಿ ಈ ಗಾಡಿನಲ್ಲಿ ಇರುವಂಥ ವಿಶೇಷತೆಗಳ ಬಗ್ಗೆ ಕಂಪ್ಲೀಟ್ ಡ್ರೈವ್ ರಿವ್ಯೂ ಮಾಡಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಗಾಡಿನ ನನಗೆ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರಿನ ವಿಧಾತ್ರಿ ಮೋಟರ್ಸ್ ರೆನೋ ಡೀಲರ್ಶಿಪ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ರೆನೋ ವೆಹಿಕಲ್ಸ್ನ ಅಥವಾ ಡಸ್ಟರ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ವಿಧಾತ್ರಿ ಮೋಟರ್ಸ್ ಮಂಡ್ಯ, ಮೈಸೂರು, ಹಾಸನದ ಶೋರೂಮ್ಗೆ ವಿಸಿಟ್ ಮಾಡಬಹುದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಬನ್ನಿ ರೆನೋ ಡಸ್ಟರ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಮೋಟೋಟೆಕ್ ಕನ್ನಡ ಗೈಸ್, ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂತಹ ರೆನೋ ಡಸ್ಟರ್ 2026 ಮಾಡೆಲ್. ಸೊ 2012 ಫಸ್ಟ್ ಟೈಮ್ ರೆನೋ ಡಸ್ಟರ್ ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು. ಲಾಂಚ್ ಆದಾಗ ಮಿಡ್ ಸೈಜ್ SUV ಸೆಗ್ಮೆಂಟಲ್ಲಿ ಸಖತ್ ರೆಕಾರ್ಡ್ಸ್ನ ಇದು ಬ್ರೇಕ್ ಮಾಡಿದೆ. ಸಖತ್ ಜನಕ್ಕೆ ಫೇವ್ರೇಟ್ ಕಾರ್ ಇವತ್ತಿಗೂ ಕೂಡ. ಆ್ಯಂಡ್ ಜನವರಿ 26 ರಿಪಬ್ಲಿಕ್ ಡೇ ದಿನ 2026 ಈ ಗಾಡಿ ಮತ್ತೆ ಕಂಬ್ಯಾಕ್ನ ಮಾಡ್ತು, ಅದ್ಧೂರಿಯಾಗಿ ಕಂಬ್ಯಾಕ್ ಮಾಡ್ತು. ಜನ ತುಂಬ ವೆಯ್ಟ್ ಮಾಡ್ತಿದ್ರು. ಸೊ ಈ ಗಾಡಿ ಪವರು, ಪರ್ಫಾರ್ಮೆನ್ಸು, ಸ್ಪೇಸು ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲದಕ್ಕೂ ಕೂಡ ತುಂಬ ಫೇಮಸ್ಸು ಈ ಗಾಡಿ. ಸೊ ಈಗ ಲಾಂಚ್ ಆಗಿರುವಂಥ ಈ ಗಾಡಿನಲ್ಲಿ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇದೆಯಾ, ವರ್ತ್ ಇದೆಯಾ, ವ್ಯಾಲ್ಯೂ ಕೊಡುತ್ತಾ ಅನ್ನೋದೇ ಈ ರಿವ್ಯೂನ ಸಾರಾಂಶ. ಸೊ ಬನ್ನಿ ಕಂಪ್ಲೀಟಾಗಿ ನಿಮಗೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ದ ಇಂಜಿನ್, ಇದ್ರ ಬಗ್ಗೆ ಹೇಳಲೇಬೇಕು. ಸೊ ಬಾನೆಟ್ನ ಓಪನ್ ಮಾಡಿದ್ರೆ ಹೈಡ್ರಾಲಿಕ್ ಸ್ಟಟ್ಸ್ನ ಕೊಟ್ಟಿದ್ದಾರೆ, ಸಖತ್ ಕೂಲ್. ಅದು ಫಾರ್ಚುನರಲ್ಲೂ ಇಲ್ಲ ಕಂಡ್ರಿ ಈ ಥರದ ಹೈಡ್ರಾಲಿಕ್ ಸ್ಟಟ್ಸು. ಎನಿವೇಸ್, ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ಇಂಜಿನ್ನು. ನಾನೀಗ ರಿವ್ಯೂ ಮಾಡ್ತಿರೋಂಥ ವೆಹಿಕಲ್ ಬಂದು ಐಕಾನಿಕ್ ಲಾಂಚ್ ಎಡಿಷನ್ ಅಂತ. ಆ್ಯಂಡ್ ಇದು ಟಾಪ್ ಎಂಡ್ ವೇರಿಯಂಟು. ನಿಮಗೆ ಸಿಗುವಂಥ 6 ಮಾಡೆಲ್ಗಳು ಅಂದರೆ ಬೇಸಿಕ್ ವೇರಿಯಂಟ್ ಬಂದು ಅಥೆಂಟಿಕ್ ಅಂತ, ಇನ್ನೊಂದು ಎವಲ್ಯೂಷನ್ ಅಂತ, ಟೆಕ್ನೋ ಪ್ಲಸ್, ಐಕಾನಿಕ್ ಲಾಂಚ್ ಎಡಿಷನ್ ಅಂತ. ಇಷ್ಟು 6 ವೇರಿಯಂಟ್ಸ್ನ ಕೊಟ್ಟಿದ್ದಾರೆ. 6 ವೇರಿಯಂಟ್ಸಲ್ಲಿ ನಿಮಗೆ 3 ಇಂಜಿನ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. 1 ಲೀಟರ್ ಟರ್ಬೋ ಪೆಟ್ರೋಲ್ ಆ್ಯಂಡ್ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಅದು, ಮತ್ತು 1.8 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್ ಇಂಜಿನ್. ಅದು ಈಗ ಇನ್ನೂ ಲಾಂಚ್ ಆಗಿಲ್ಲ, ದೀಪಾವಳಿ ಟೈಮ್ ಅಷ್ಟೊತ್ತಿಗೆ ಲಾಂಚ್ ಆಗುತ್ತೆ. ಸೊ ಈಗ ನಾನು ರಿವ್ಯೂ ಮಾಡ್ತಿರೋದು 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಈ ಇಂಜಿನ್ ವಿಶೇಷತೆ ಏನಪ್ಪ ಅಂದರೆ ಈ ಇಂಜಿನ್ನ ರೆನೋ, ನಿಸಾನ್ ಮತ್ತು ಮಿತ್ಸುಬಿಷಿ ಜೊತೆಗೆ ಡ್ಯಾಮ್ಲರ್ ಬಂದು ಮರ್ಸಿಡೀಸ್ ಬೆನ್ಸ್ನ ಪೇರೆಂಟ್ ಕಂಪನಿ, ಈ 4 ಕಂಪನಿಗಳು ಸೇರಿ ಈ ಒಂದು ಇಂಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಸೊ ಆ ಎಲ್ಲ ಕಂಪ್ನಿಗಳ ವೆಹಿಕಲ್ಸಲ್ಲೂ ಕೂಡ, ಅಂದರೆ ಈ ಸೆಗ್ಮೆಂಟ್ ವೆಹಿಕಲ್ಸಲ್ಲೂ ಕೂಡ ಈ ಒಂದು ಇಂಜಿನ್ನ ನೀವು ನೋಡ್ತೀರಾ. ಆ ಥರದ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಪವರ್ಫುಲ್ ಇಂಜಿನ್, ಎಫಿಷಿಯೆಂಟ್ ಇಂಜಿನ್ ಅಂತಲೇ ಹೇಳ್ಬೋದು. ಸಕ್ಕದಾಗಿದೆ. ಅದ್ರ ಬಗ್ಗೆ ಡ್ರೈವ್ ರಿವ್ಯೂನಲ್ಲಿ ನಿಮಗೆ ಮುಂದಕ್ಕೆ ತಿಳಿಸ್ತೀನಿ. ಸೊ ಈಗ ಇದು ಇಂಜಿನ್ ವಿಚಾರ ಆಗಿದೆ, ಮುಚ್ಚಿಬಿಡೋಣ. ಈಸಿ ಟು ಕ್ಲೋಸ್. ನೋಡಿ, ಡಿಸೈನ್ನ ಕಂಪ್ಲೀಟಾಗಿ ರಿವ್ಯಾಂಪ್ ಮಾಡಿದ್ದಾರೆ. 2012 ಗಾಡಿ ಲಾಂಚ್ ಆದಾಗ ಅದರ ಡಿಸೈನು ಸ್ಪೇಸ್ಗೆ ತುಂಬ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತು. ಅದೇ ಥರ ಇದು ಕೂಡ ತುಂಬ ಜನರನ್ನ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ, ಬಿಕಾಸ್ ಡಿಸೈನ್ ಆ ರೇಂಜಿಗಿದೆ. ಫ್ರಂಟಲ್ಲಿ ನಿಮಗೆ LED ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ವಿತ್ LED DRLs ಇದೆ. ನಿಮಗೆ ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ದೊಡ್ಡದಾಗಿ DUSTER ಡಸ್ಟರ್ ಅಂತ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫ್ರಂಟ್ ಕ್ಯಾಮ್ರಾನು ಕೊಟ್ಟಿದ್ದಾರೆ. 360 ಡಿಗ್ರಿ ವ್ಯೂ ಇದೆ ಇದರಲ್ಲಿ. ಆ್ಯಂಡ್ ಫ್ರಂಟ್ ಬಂಪರಲ್ಲಿ ಕೊಟ್ಟಿರುವಂಥ ಈ ಗ್ರೇ ಎಲಿಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಓವರ್ ಆಲ್ ಆ ಫ್ರಂಟ್ ಲುಕ್ ನಿಮಗೆ ತುಂಬ ಅಪೀಲಿಂಗ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಬಾನೆಟ್ ಮೇಲೆ ಕೊಟ್ಟಿರುವಂಥ ಈ ಡಿಸೈನ್ ಕೂಡ ತುಂಬಾ ಬೋಲ್ಡ್ ಆಗಿದೆ. ಆ ಒಂದು ರಗೆಡ್ SUV ಲುಕ್ನ ನಿಮಗೆ ಆಫರ್ ಮಾಡುತ್ತೆ. ಆ್ಯಂಡ್ ಇನ್ನು ವೈಪರ್ ಬಗ್ಗೆ ಹೇಳಬೇಕು ಅಂದರೆ
ಸಿಲಿಕಾನ್ ವೈಪರ್ ನನಗೆ ತುಂಬ ಇಷ್ಟ ಆಯಿತು. ಎಷ್ಟೋ ಗಾಡಿಗಳಲ್ಲಿ ನಿಮಗೆ ರಬ್ಬರ್ ವೈಪರ್ಸ್ನ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಸಿಲಿಕಾನ್ ವೈಪರ್ಸ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಅದು ತುಂಬ ಯೂಸ್ಫುಲ್. ಇನ್ ಫ್ಯೂಚರಲ್ಲಿ ಈಗ ಎಲ್ಲ ಗಾಡಿಗಳಲ್ಲೂ ಇದೇ ಬರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಫ್ರಂಟಲ್ಲಿ ಏಡಾಸ್ ಕೊಟ್ಟಿದ್ದಾರೆ, ಲೆವೆಲ್ 2 ಏಡಾಸ್ ನಿಮಗೆ ಆಫರ್ ಮಾಡ್ತಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ಫ್ಲಾಲೆಸ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಇದು ಐಕಾನಿಕ್ ಲಾಂಚ್ ಎಡಿಷನ್ ಆಗಿರೋದ್ರಿಂದ ಯೆಲ್ಲೋ ಆಕ್ಸೆಂಟ್ಸ್ ಆಗಿರ್ಬೋದು, ಮೇಲೆ ರೂಫ್ ಟಾಪಲ್ಲೂ ಕೂಡ ಆ ಯೆಲ್ಲೋ ಆಕ್ಸೆಂಟ್ಸ್ ಆಗಿರ್ಬೋದು, ಡ್ಯುಯಲ್ ಟೋನ್ ಡಿಸೈನು, ಆ್ಯಂಡ್ ಇಲ್ಲಿ ಹಿಮಾಲಯನ್ ಎಂಬ್ಲಮ್ನ ಕೊಟ್ಟಿದ್ದಾರಲ್ಲ, ಇದೆಲ್ಲವೂ ಕೂಡ ನಿಮಗೆ ಐಕಾನಿಕ್ ಲಾಂಚ್ ಎಡಿಷನಲ್ಲಿ ಮಾತ್ರ ಸಿಗೋದು. ಇನ್ನು ಟೈರ್ ಸೈಜ್ ಬಗ್ಗೆ ಹೇಳೋದಾದರೆ 18 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. 225/55 R18 ಇದರ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು. ಆ್ಯಂಡ್ ಎಲ್ಲ 4 ಟೈರ್ಗಳಿಗೂ ಕೂಡ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ವಿತ್ ABS EBD ಎಲ್ಲವೂ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಈ ಟೈರ್ ಕ್ಲಾಡಿಂಗ್ನ ನೀವು ನೋಡ್ತಾ ಇದ್ದೀರಾ, ಅದು ತುಂಬ ಥಿಕ್ಕಾಗಿ ಬೋಲ್ಡಾಗಿ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ನೀವು ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಕೂಡ ತುಂಬ ಒಂದು ಒಳ್ಳೆ ರಗಡ್ ಲುಕಿಂಗ್ ದೊಡ್ಡ SUV ಬಂದಿದೆ ಅನ್ನೋ ಫೀಲಿಂಗ್ನ ಕೊಡುತ್ತೆ. ಆ್ಯಂಡ್ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. 212 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ದೊಡ್ಡದಿದೆ ಅಂದರೆ ಇದರ ಅಡಿಲಿ 1 ಲೀಟ್ರ್ ಬಿಸ್ಲರಿ ಬಾಟಲ್ ಲೀಟ್ರ್ ಕೂಡ ಅದಕ್ಕಿಂತ ಹೈಟ್ ಇದೆ. ಅಷ್ಟು ಚೆನ್ನಾಗಿದೆ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್. ಆ್ಯಂಡ್ ಲೆಂತು ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಗಾಡಿಯ ಪ್ರೊಫೈಲ್ ಸೈಡಿಂದ ಆಗಿರ್ಬೋದು, ಫ್ರಂಟಿಂದ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇನ್ನು ಗಾಡಿ ರೇರ್ ಪ್ರೊಫೈಲ್ ಈ ರೀತಿ ಇದೆ. ನಿಮಗೆ ಮೇಲೆ ಶಾರ್ಕ್ ಫಿನ್ ಆ್ಯಂಟಿನ ಕೊಟ್ಟಿದ್ದಾರೆ, ಸ್ಪಾಯ್ಲರ್ನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ತುಂಬಾ ಸ್ಲೀಕ್ ಆಗಿ ಸ್ಪೋರ್ಟಿವ್ ಆಗಿದೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ವಿಂಡ್ಶೀಲ್ಡ್ ಫ್ಲೂಯಿಡ್ ಇಲ್ಲಿಂದನೇ ಡಿಸ್ಪರ್ಸ್ ಆಗುತ್ತೆ. ರೇರ್ ಡಿಫಾಗರ್ ಇದೆ, ರೇರ್ ವೈಪರ್ನ ಕೊಟ್ಟಿದ್ದಾರೆ. ಹಾಗೆ ಹಿಂದ್ಗಡೆ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಸ್ನ ಕೊಟ್ಟಿರೋದ್ರಿಂದ ಲಿಟ್ ಆದಾಗ ಆ ಒಂದು ವ್ಯೂ ಇದೆಯಲ್ಲ ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ಡಸ್ಟರ್ ಬ್ಯಾಡ್ಜಿಂಗ್ ತುಂಬ ಬೋಲ್ಡಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈ ಕಡೆ ಟರ್ಬೋ 160 ಬ್ಯಾಡ್ಜಿಂಗ್ ಇದೆ, ನೀವು ನೋಡ್ಬೋದು. 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ. ಆ್ಯಂಡ್ ರೇರ್ ಬಂಪರ್ ತುಂಬಾ ಇಲ್ಯುಮಿನೇಟೆಡ್ ಆಗಿ ಚೆನ್ನಾಗಿ ಕಾಣುತ್ತೆ. ಅದು ಆ ಒಂದು ಗ್ರೇಯಿಶ್ ಲುಕ್ ಕೊಟ್ಟಿರೋದು, ಆ ಗ್ರೀನ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ವಿತ್ ರೂಫ್ ಟಾಪ್ ಬ್ಲ್ಯಾಕ್ ಇದೆಯಲ್ಲ ತುಂಬಾ ಸ್ಪೋರ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ. ಇನ್ನು ಟೇಲ್ ಗೇಟ್ ಯಾವ ರೀತಿ ಇದೆ ಚೆಕ್ ಮಾಡೋಣ. ಯಾಕೆಂದರೆ ಪವರ್ ಟೇಲ್ ಗೇಟ್ಸ್ನ ಕೊಟ್ಟಿದ್ದಾರೆ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಓಪನ್ ಅಪ್ ಆಗುತ್ತೆ. ಸೊ ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತೀನಿ ಅಂದರೆ 518 ಲೀಟರ್ ಬೂಟ್ ಸ್ಪೇಸ್ನ ನಿಮಗೆ ಕೊಟ್ಟಿದ್ದಾರೆ. ಈ ಒಂದು ಗಾಡಿನಲ್ಲಿ ಆರಾಮಾಗಿ ಒಳ್ಳೆ ಲಗೇಜ್ನ ನೀವು ತುಂಬಿಕೊಂಡು ಲಾಂಗ್ ಡ್ರೈವ್ಸ್ನು ಹೋಗ್ಬೋದು. ಆ್ಯಂಡ್ ಇನ್ನೇನಾದರೂ ನೀವು ರೂಫ್ ತನಕ ಫಿಲ್ ಮಾಡ್ತೀರಾ ಅಂದರೆ 700 ಲೀಟರ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. 700 ಲೀಟರ್ ಬೂಟ್ ಸ್ಪೇಸ್. ನೀವೇನಾದರೂ ಸೆಕೆಂಡ್ ರೋನ 60-40 ರೇಷಿಯೋದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಫ್ಲ್ಯಾಟ್ ಬೆಡ್ ಮಾಡ್ಕೊತೀರ ಅಂದರೆ ಇನ್ನೂ ಜಾಸ್ತಿ ನಿಮಗೆ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಬೇಕಾದಷ್ಟು ಹೇಳ್ತೀನಿ, 518 ಲೀಟ್ರೇ ಬೇಕಾದಷ್ಟು ಬೇಜಾನ್ ಲಗೇಜ್ನ ತುಂಬೋದು. ಇನ್ನು ಸ್ಪೇರ್ ವೀಲ್ ಕೊಟ್ಟಿದ್ದಾರಾ ಅಂದರೆ ಇಲ್ಲ, ಈ ಗಾಡಿನಲ್ಲಿ ನಿಮಗೆ ಸ್ಪೇರ್ ವೀಲ್ ಬರೋದಿಲ್ಲ. ಅದ್ರ ಬದಲಾಗಿ ನಿಮಗೆ ಪಂಕ್ಚರ್ ರಿಪೇರ್ ಕಿಟ್ನ ಪ್ರೊವೈಡ್ ಮಾಡಿದರೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರೋದ್ರಿಂದ ನೀವು ಪಂಕ್ಚರ್ ಆದರೆ ಏನಾದರೂ ಅದನ್ನು ಇನ್ಫ್ಲೇಟ್ ಮಾಡಿಕೊಂಡು ರಿಪೇರ್ ಮಾಡ್ಕೋಬೋದು. ನೋ ಸ್ಪೇರ್ ವೀಲ್ ಪ್ರೊವೈಡೆಡ್. ಇನ್ನು ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಟೈಲ್ ಗೇಟು ಕ್ಲೋಸ್ ಆಗುತ್ತೆ. ಸಖತ್ತಾಗಿದೆ ಫಂಕ್ಷನ್ಸು. ಸೊ ಓವರಾಲ್ ಗಾಡಿಯ ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ. ಈ ಗಾಡೀಲಿ ಇನ್ನೊಂದು ವಿಶೇಷತೆ ಇದೆ, ಏನಪ್ಪ ಅಂದರೆ ಅಪ್ರೋಚ್ ಅನ್ಲಾಕ್ ಮತ್ತು ಅವೇ ಲಾಕ್ ಆಪ್ಷನ್ನ ಕೊಟ್ಟಿದ್ದಾರೆ. ಅಂದರೆ ಗಾಡಿಯ ಕೀ ಫಾಬ್ನ ನೀವು ಜೇಬಲ್ಲಿ ಇಟ್ಕೊಂಡು ಗಾಡಿ ಹತ್ತಿರ ಹೋಗ್ತೀರಾ ಅಂದರೆ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಇನ್ನು ಗಾಡಿಯಿಂದ ಹೊರಗಡೆ ನೀವು ಬರ್ತೀರಾ ಅಂದರೆ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಅದೇ ಕೀ ಫಾಬ್ ಜೇಬಲ್ಲಿ ಇರಬೇಕು. ಕೀ ಫಾಬ್ ಈ ರೀತಿ ಕೊಟ್ಟಿದ್ದಾರೆ. ಇದು ಸಿಮಿಲರ್ ಟು ರೆನೋ ಕೈಗರ್, ಅದರಲ್ಲೂ ಕೂಡ ನೀವು ಇದೇ ಥರದ ಕೀ ಫಾಬ್ನ ನೋಡೋದಕ್ಕೆ ರಿಮೋಟ್ ಕಂಟ್ರೋಲ್ ಥರ ಇದೆ. ಲಾಕ್ ಅನ್ಲಾಕ್, ಬೂಟ್ ಓಪನ್ ಮತ್ತು ನಿಮ್ಮ ಹೆಡ್ಲ್ಯಾಂಪ್ಸ್ನ ಆನ್ ಮಾಡ್ಕೊಳ್ಳೋಂಥ ಬಟನ್ ಕೊಟ್ಟಿದ್ದಾರೆ. ಈ ಕೀ ಫಾಬ್ನ ಉಪಯೋಗಿಸ್ಕೊಂಡು ನೀವು ಎಲ್ಲ ವಿಂಡೋಸ್ನ ನೀವು ಡೌನ್ ಮಾಡ್ಬೋದು. ಆ್ಯಂಡ್ ಸನ್ ರೂಫ್ನ ಕೂಡ ಇದರಿಂದನೇ ಆಪ್ರೇಟ್ ಮಾಡಬಹುದು. ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಿಸಿಲಲ್ಲಿ ಗಾಡಿ ನಿಲ್ಲಿಸಿದಾಗ. ಆ್ಯಂಡ್ ನನಗೆ ಈ ಕೀ ಫಾಬ್ ನೋಡಿದಾಗ ಅನಿಸಿದ್ದೇನಪ್ಪ ಅಂದರೆ ಇದರ ಡಿಸೈನ್ ಚೇಂಜ್ ಮಾಡ್ಬೋದಿತ್ತು. ಗಾಡಿಯ ಡಿಸೈನ್ ಕಂಪ್ಲೀಟಾಗಿ ಚೇಂಜ್ ಮಾಡಿ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಕೀ ಫಾಬ್ ಡಿಸೈನ್ ಮಾತ್ರ ಸ್ವಲ್ಪ ಔಟ್ಡೇಟೆಡ್ ಅಂತ ಅನ್ನಿಸ್ತು. ಇದು ನನ್ನ ಅನಿಸಿಕೆ, ಅಭಿಪ್ರಾಯ. ನೋಡೋಣ ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಎಕ್ಸ್ಟೀರಿಯರ್ ಆಯಿತು, ಇನ್ನು ಇಂಟೀರಿಯರ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಸೊ ಓಪನ್ ಅಪ್ ಮಾಡ್ತಿದ್ದಾಗೆ ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ತುಂಬಾ ಪ್ರೀಮಿಯಂ ಲುಕಿಂಗ್, ಮಿನಿಮಲಿಸ್ಟಿಕ್ ಡಿಸೈನ್, ಸಖತ್ ಕ್ಲಾಸಿ ಆಗಿದೆ. ಭಾಳ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಡೋರ್ ಪ್ಯಾಡ್ಸ್ ನೀವು ನೋಡ್ತಾ ಇದ್ದೀರಾ, ಯೆಲ್ಲೋ ಕಲರ್ ಸ್ಟಿಚಿಂಗ್ ಎಲ್ಲ ಬರ್ತಾ ಇದೆಯಲ್ಲ, ಇದು ನಿಮಗೆ ನಿಮ್ಮ ಸೀಟಲ್ಲೂ ಕಾಣಿಸುತ್ತೆ. ಇದು ನಿಮಗೆ ಐಕಾನಿಕ್ ಲಾಂಚ್ ಎಡಿಷನಲ್ಲಿ ಮಾತ್ರ ಸಿಗೋದು. ಅಂದರೆ ಈ ಯೆಲ್ಲೋ ಕಲರ್ ಸ್ಟಿಚಸ್ಸು ಮತ್ತು ಈ ಬ್ಲ್ಯಾಕ್ ಕಲರ್ ಅಲಾಯ್ ವೀಲ್ ಡಿಸೈನು ಇದೆಲ್ಲ ನಿಮಗೆ ಐಕಾನಿಕ್ ಲಾಂಚ್ ಎಡಿಷನಲ್ಲಿ ಮಾತ್ರ ಸಿಗುತ್ತೆ. ಓಕೆ, ಇನ್ನು ಒಳಗಡೆ ಎಂಟ್ರ್ ಆಗೋಣ. ಸೀಟ್ಸ್ ನೀವು ನೋಡ್ತಾ ಇದ್ದೀರಾ, ಫ್ರಂಟ್ 2 ಸೀಟ್ಸ್ ಕೂಡ ವೆಂಟಿಲೇಟೆಡ್ ಸೀಟ್ಸ್. ಆ್ಯಂಡ್ ನಿಮಗೆ 2 ಸೀಟ್ಸ್ ಕೂಡ ಪವರ್ಡ್ ಸೀಟ್ಸ್. ಅಂದರೆ ನೀವು ಫ್ರಂಟು ಬ್ಯಾಕು ರಿಕ್ಲೈನು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. 6 ವೇ ಅಡ್ಜಸ್ಟಬಲ್ ಸೀಟ್ಸ್ನ ಕೊಟ್ಟಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿತ್ ವೆಂಟಿಲೇಷನ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲೇ ನೀವು ನೋಡ್ಬೋದು, ವೆಂಟಿಲೇಷನ್ ಅಡ್ಜಸ್ಟ್ ಮಾಡ್ಕೋಬೋದು. ಲೆದರೆಡ್ ಸೀಟ್ಸ್ ಫಿನಿಶ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಂಫರ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಇನ್ನು ಈ ಡೋರ್ ಪ್ಯಾಡ್ಸಲ್ಲಿ ಇರುವಂಥ ಫಂಕ್ಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಪವರ್ ವಿಂಡೋ ಫಂಕ್ಷನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆರ್ಕಮೀಸ್ ಅವರ 6 ಸ್ಪೀಕರ್ ಸಿಸ್ಟಮ್ ಬರ್ತಾ ಇದೆ.
ಅದು ಸ್ವಲ್ಪ ಡೀಸೆಂಟ್ ಆಗಿದೆ. ಇನ್ನೂ ಚೆನ್ನಾಗಿ ಬಾಸ್ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಅದರ ಸೌಂಡ್ ಕೇಳಿದಾಗ ನನಗೆ ಅನಿಸಿದ್ದು. ಆ್ಯಂಡ್ ಇನ್ನು ಇಲ್ಲಿ ನಿಮಗೆ ಪಾಕೆಟ್ನ ಕೊಟ್ಟಿದ್ರಲ್ಲ, ಇದರಲ್ಲಿ ನೀವು ಆರಾಮಾಗಿ 1/2 ಲೀಟ್ರ್ ಬಾಟ್ಲ್ ಇಟ್ಕೋಬೋದು ಆ್ಯಂಡ್ ನಿಮ್ಮ ಸಣ್ಣ ಪುಟ್ಟ ಐಟಮ್ಸ್ನ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. 1 ಲೀಟ್ರ್ ಬಾಟ್ಲು ಸ್ವಲ್ಪ ಕಷ್ಟ ಆಗುತ್ತೆ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ಕೆಲವೊಂದಷ್ಟು ಬಟನ್ಸ್ನ ಕೊಟ್ಬಿಟ್ಟಿದ್ದಾರೆ. ಫೀಚರ್ ಲೋಡೆಡ್ ಆಗಿದೆ ಈ ಕಾರು. ಇಲ್ಲಿ AC ವೆಂಟ್ಸ್ ತುಂಬಾ ಸ್ಲೀಕ್ ಆಗಿ ಕೊಟ್ಟಿದ್ದಾರೆ. ಕಾರ್ಬನ್ ಫೈಬರ್ ಫಿನಿಶ್ನ ಆ್ಯಡ್ ಮಾಡಿದಾರಲ್ಲ, ತುಂಬ ಸ್ಪೋರ್ಟಿವ್ ಆಗಿ ಕಾಣುತ್ತೆ. ಇಲ್ಲೂ ಕೂಡ ಸಾಕಷ್ಟು ಬಟನ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಲೋ ಬೀಮ್ನ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಆಟೋ ಹೋಲ್ಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆಗಿರ್ಬೋದು, ಇಲ್ಲಿಂದನೇ ನೀವು ಅದನ್ನು ಆಪ್ರೇಟ್ ಮಾಡ್ಬೋದು. ಪವರ್ ಟೈಲ್ ಗೇಟ್ಸ್ ಕೊಟ್ಟಿದ್ದಾರಲ್ಲ, ಅದನ್ನು ಇಲ್ಲಿಂದನೇ ನಿಮ್ಮ ಬೂಟ್ನ ಓಪನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಎಲಿಮೆಂಟ್ ಕೊಟ್ಟಿದ್ದಾರಲ್ಲ, ಸಖತ್ತು ಸ್ಪೋರ್ಟಿವ್ ಆಗಿದೆ. ಪ್ರೀವಿಯಸ್ ಡಸ್ಟರ್ಲ್ಲೂ ಕೂಡ ಇತ್ತು. ನಿಮ್ಮ ವಾಲ್ಯೂಮ್ ಕಂಟ್ರೋಲ್ಸ್ ಆಗಿರ್ಬೋದು, ಕಂಪ್ಲೀಟ್ ಮೀಡಿಯಾ ಕಂಟ್ರೋಲ್ಸ್ ಇದರಲ್ಲಿ ಮಾಡ್ಕೋಬೋದು. ಸಾಂಗ್ ಚೇಂಜ್ ಮಾಡಬೇಕು ಅಂದರೆ ಈ ಡಯಲ್ನ ಈ ರೀತಿ ರೊಟೇಟ್ ಮಾಡ್ಬೋದು. ಸೋರ್ಸ್ಗೆ ಈ ಬಟನ್ ಕೊಟ್ಟಿದ್ದಾರೆ. ಸೊ ಸಖತ್ ಡೆಡಿಕೇಟೆಡ್ ಆಗಿ ಆ ಒಂದು ಮ್ಯೂಸಿಕ್ ಬಟನ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಸೊ ಒಳಗಡೆ ಎಂಟ್ರಾಗಿ ಬಿಡೋಣ ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಟೇರಿಂಗ್ ವೀಲ್ ಡಿಸೈನ್ ಲೆದರೇಟ್ ಫಿನಿಶ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಆ್ಯಂಡ್ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಸಾಕಷ್ಟು ಫಿಂಗರ್ ಪ್ರಿಂಟ್ಸು, ಸ್ಕ್ರ್ಯಾಚಸ್ಸು ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ PPF ಮಾಡಿಸುವಂಥ ಆಪ್ಷನ್ ಇದ್ದರೆ ಇಲ್ಲಿ ನೀವು PPF ಮಾಡಿಸ್ಬೋದು. ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ನೋಡೋದಕ್ಕೆ ಚೆನ್ನಾಗಿ, ಬಟ್ ಡರ್ಟ್ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಈ ಒಂದು ಸ್ಟೇರಿಂಗ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಇದಕ್ಕೆ ಲಿವರ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಓಪನ್ ಮಾಡಿದ್ರೆ ಅಪ್ಪು ಡೌನು ಆ್ಯಂಡ್ ಟೆಲಿಸ್ಕೋಪಿಕ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಲಾಕ್ ಮಾಡ್ಬಿಡೋಣ ಈಗ ಸದ್ಯಕ್ಕೆ. ಆ್ಯಂಡ್ ಇನ್ನು ಡಿಸ್ಪ್ಲೇ ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು 10.25 ಇಂಚ್ದು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ರೈಡ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ADAS ಫಂಕ್ಷನ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಸ್ಪೀಡ್, ಆಬ್ವಿಯಸ್ಲಿ ಗಾಡಿ ಓಡಿಸುವಾಗ ಕಂಪ್ಲೀಟ್ ಗೂಗಲ್ ಮ್ಯಾಪ್ ನಿಮಗೆ ಕಾಣುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಕಣ್ಣನ್ನು ಆ ಕಡೆ ಆಡಿಸೋ ಆಗಿಲ್ಲ. ಡೈರೆಕ್ಟ್ ನೀವು ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿಕೊಂಡು ಗಾಡಿನ ಓಡಿಸಬಹುದು. ಇನ್ನು ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡ್ ಬರ್ತೀರಾ ಅಂದರೆ 10.1 ಇಂಚ್ದು ಟಚ್ ಸ್ಕ್ರೀನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಇದರಲ್ಲಿ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆ್ಯಂಡ್ರಾಯ್ಡ್ ಆಟೋ ಫೀಚರ್ ಇದೆ. ತುಂಬಾ ಫ್ಲಾಲೆಸ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಟಚ್ ರೆಸ್ಪಾನ್ಸು ಕೂಡ ತುಂಬಾ ಚೆನ್ನಾಗಿದೆ. ನಂಗೆ ಭಾಳ ಇಷ್ಟ ಆಯ್ತು ಇದು. ಆ್ಯಂಡ್ AC ವೆಂಟ್ಸ್ನ ನೀವು ನೋಡ್ತಾ ಇದ್ದೀರಾ, ಆಗಲೇ ಹೇಳಿದ್ನಲ್ಲ ಸ್ಲೀಕ್ ಆಗಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಬಟನ್ಸ್ ಕೊಟ್ಟಿದ್ದಾರೆ. ಇದು ಬಟನ್ನು ನಿಮಗೆ ಈ ಕಾಕ್ಪಿಟ್ ಡಿಸೈನ್ ಅಂತಲೇ ಹೇಳಬೇಕು. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಲೆಫ್ಟ್ಗೆ ರೈಟ್ಗೆ ಯಾವ ರೀತಿ ಬೇಕೋ ಆ ಥರ ನೀವು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು. PM 2.5 ಏರ್ ಫಿಲ್ಟರ್ ಇರುವಂಥ ಕ್ಯಾಬಿನ್ ಇದು. ಸೊ ಕ್ಯಾಬಿನ್ ಕ್ಲೀನ್ ಆಗಿರುತ್ತೆ ಯಾವತ್ತೂ ಕೂಡ, ಯಾಕೆಂದರೆ ಕ್ಯಾಬಿನ್ ಫಿಲ್ಟರ್ ಇದೆ. ಆ್ಯಂಡ್ ಗಾಡಿಯ ಓವರ್ ಆಲ್ ಡ್ಯಾಶ್ ಕ್ವಾಲಿಟಿ ಆಗಿರ್ಬೋದು, ಕ್ಯಾಬಿನ್ ಕ್ವಾಲಿಟಿ ಆಗಿರ್ಬೋದು, ಫಿಟ್ ಆ್ಯಂಡ್ ಫಿನಿಶ್ ಭಾಳ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ಅದರ ಕೆಳಗಡೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿದ್ದಾರೆ. 2 USB-C ಟೈಪ್ ಪೋರ್ಟ್ನ ಆಫರ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಮೊಬೈಲ್ ಅಂದರೆ ಸ್ಮಾರ್ಟ್ಫೋನ್ನ ಇಟ್ಕೊಂಡು ವೈರ್ಲೆಸ್ಲಿ ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇದು 6 ಸ್ಪೀಡ್ DCT ಗೇರ್ ಬಾಕ್ಸ್ ಆಗಿರೋದ್ರಿಂದ ನಿಮಗೆ ನಿಮ್ಮ ಗೇರ್ ಸೆಲೆಕ್ಟರ್ ಇಲ್ಲೇ ಪ್ಲೇಸ್ ಆಗಿದೆ. ಪಾರ್ಕಿಂಗ್ ಇಲ್ಲಿ ಪಾರ್ಕಿಂಗ್ ಮೋಡ್ಗೆ ಹೋಗೋದು, ಇಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಮೋಡ್ ಹೋಗ್ಬೋದು. ಆ್ಯಂಡ್ ಇಲ್ಲಿ ಸೆಂಟರ್ ಕನ್ಸೋಲ್ ಕೆಳಗಡೆ ಈ ಟ್ರೇನ ಕೊಟ್ಟಿದ್ದಾರಲ್ಲ, ಇದನ್ನು ಪುಲ್ ಮಾಡಿದ್ರೆ ಕಪ್ ಹೋಲ್ಡರ್ಸ್ ಇಲ್ಲೇ ಪ್ಲೇಸ್ ಆಗಿದೆ. ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೋಬೋದು ಅಂದರೆ ಅದನ್ನು ಇಲ್ಲೇ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಪಾಕೆಟ್ನ ಕೊಟ್ಟಿದ್ದಾರೆ. ಆರಾಮಾಗಿ ವಾಟರ್ ಬಾಟಲ್ನ ಇಲ್ಲೇ ಇಟ್ಕೋಬಹುದು. ಆ್ಯಂಡ್ ಇದು ಅಡ್ಜಸ್ಟಬಲ್ ಅಲ್ಲ, ಫಿಕ್ಸ್ಡ್ ಆಗಿದೆ. ಬಟ್ ನೆವರ್ದಲೆಸ್ ನಿಮಗೆ ಸೆಂಟ್ರ್ ಕನ್ಸೋಲ್ ಉದ್ದವಾಗಿ ಚೆನ್ನಾಗಿ ಕೊಟ್ಟಿರೋದ್ರಿಂದ ಆರಾಮಾಗಿ ಈ ಥರ ನಿಮ್ಮ ಆರ್ಮ್ನ ರೆಸ್ಟ್ ಮಾಡಿ ಸ್ಟೇರಿಂಗ್ನ ಹಿಡ್ಕೊಂಡು ಗಾಡಿನ ಓಡಿಸ್ಬೋದು. ಇನ್ನು ಗ್ಲವ್ ಬಾಕ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಚೆಕ್ಔಟ್ ಮಾಡೋಣ. ಪ್ರಿಟಿ ಡೀಸೆಂಟ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ಸ್ನ ಸ್ಟೋರ್ ಮಾಡೋದಕ್ಕೆ ಬೇಕಾದಷ್ಟಿದು ಗ್ಲವ್ ಬಾಕ್ಸು. ಆ್ಯಂಡ್ ಒಳಗಡೆ ಆ್ಯಂಬಿಯೆಂಟ್ ಲೈಟಿಂಗ್ ಫೀಚರ್ನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿ ಕತ್ಲೆ ಟೈಮ್ಲಿ ಇಲ್ಯುಮಿನೇಟೆಡ್ ಆಗಿ ಕಾಣುತ್ತೆ. ಇನ್ನು ಮೇಲ್ಗಡೆ ಸನ್ ವೈಸರ್ಸ್ನ ಕೊಟ್ಟಿದ್ದಾರಲ್ಲ, ಸನ್ ವೈಸರ್ಸಲ್ಲಿ ನಿಮಗೆ ನೋಡಿ ಓಪನ್ ಮಾಡ್ತಿದ್ದಾಗೆ ಲೈಟ್ ಕೂಡ ಆನ್ ಆಗುತ್ತೆ, ಆಫ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದೇ ಆನ್ ಆಗುತ್ತೆ. ಚೆನ್ನಾಗಿ ನಿಮಗೆ ವ್ಯಾನಿಟಿ ಮಿರರ್ಸ್ನ ಕೊಟ್ಟಿದ್ದಾರೆ ವಿತ್ ಲೈಟ್. ಆ್ಯಂಡ್ ನಂಗೆ ಇಷ್ಟ ಆಗಿದೆ ಇನ್ನೊಂದು ಫೀಚರ್ ಏನಪ್ಪ ಅಂದರೆ ನೋಡಿ, ಒನ್ ಟಚಲ್ಲಿ ಒನ್ ಟ್ಯಾಪಲ್ಲಿ ಆನ್ ಆ್ಯಂಡ್ ಆಫ್ ಆಗುವಂಥ ಕ್ಯಾಬಿನ್ ಲೈಟ್ಸು, LED ಲೈಟ್ಸ್ನ ಕೊಟ್ಟಿದ್ದಾರೆ. ಸಖತ್ ಕ್ಯೂಟ್ ಆಗಿದೆ. ನಾನು ಪ್ರೆಸ್ ಮಾಡ್ತಿಲ್ಲ, ಜಸ್ಟ್ ಟ್ಯಾಪ್ ಅಷ್ಟೇ, ಹಿಂಗೆ ಮುಟ್ಟಿದ್ರೆ ಸಾಕು ಅದು ಆಫ್ ಆಗುತ್ತೆ, ಆನ್ ಆಗುತ್ತೆ. ಸಖತ್ ಕ್ಯೂಟ್ ಫೀಚರು. ಆ್ಯಂಡ್ ಇಲ್ಲಿ ಕೊಟ್ಟಿರುವಂಥ ಬಟನ್ಸ್ ಬಂದು ನಿಮ್ಮ ಸನ್ ರೂಫ್ನ ಆಪರೇಟ್ ಮಾಡೋದಕ್ಕೆ. ಒಳಗಡೆ ಕ್ಯಾಬಿನ್ ಒಳಗಡೆ ಒಳ್ಳೆ ಸನ್ ರೂಫ್ ಕೊಟ್ಟಿರೋದ್ರಿಂದ, ಪ್ಯಾನೋರಾಮಿಕ್ ಸನ್ ರೂಫ್ ಅದು, ಒಳ್ಳೆಯ ಗಾಳಿ ಬೆಳಕು ಬರುತ್ತೆ ನಿಮಗೆ. ಈ ರೀತಿ ಓಪನ್ ಅಪ್ ಮಾಡ್ಕೋಬೋದು ಕಂಪ್ಲೀಟಾಗಿ. ಸೊ ಚೆನ್ನಾಗಿ ಅದು ಕಾಣುತ್ತೆ. ಸೊ ಬೇಡ ಅಂದರೆ ಅದನ್ನು ಕ್ಲೋಸ್ ಕೂಡ ಮಾಡ್ಕೋಬೋದು. ಸೊ ಓವರ್ ಆಲ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕೊಟ್ಟಿರುವಂಥ ರೇರ್ ವ್ಯೂ ಮಿರರ್ ಬಂದು ಬೆಸಲ್ಲೆಸ್, ಇದು ಆಟೋ ಡಿಮಿಂಗ್ ಫೀಚರ್ ಇರುವಂಥ ಬೆಸಲ್ಲೆಸ್ ರೇರ್ ವ್ಯೂ ಮಿರರ್ನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಇಂಟರ್ನಲ್ ಕ್ಯಾಬಿನ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಫ್ರಂಟ್ ರೋ ಆಯಿತು. ಇನ್ನು ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಡೋರ್ ಓಪನ್ ಮಾಡೋದಕ್ಕೆ ನೋಡಿ ಲ್ಯಾಚ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿಂದ ಓಪನ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಳಗಡೆ
ಹೇಳಿ ಕೇಳಿ ಮಿಡ್ ಸೈಜ್ SUV ಆಗಿರೋದ್ರಿಂದ ಸ್ಪೇಸ್ ಅಂತೂ ಸಖತ್ತಾಗಿದೆ. ಒಳ್ಳೆಯ ಲೆಗ್ ರೂಮ್ ಕೊಟ್ಟಿದ್ದಾರೆ. ನನ್ನ ಹೈಟ್ ಅಂದರೆ 5'11" ಇರೋರು ಕೂತ್ಕೊಂಡ್ರು ಕೂಡ ಡ್ರೈವಿಂಗ್ ಸೀಟಲ್ಲಿ ಅದನ್ನು ಆದಷ್ಟು ಹಿಂದೆ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಒಳ್ಳೆ ಲೆಗ್ ರೂಮ್ ಇರುವಂಥ ಸೆಕೆಂಡ್ ರೋ ಸ್ಪೇಸ್ನ ನಿಮಗೆ ಆಫರ್ ಮಾಡಿದ್ದಾರೆ. ಸೊ ಒಳಗಡೆ ಕೂತ್ಕೊಂಡ್ಬಿಡ್ತೀನಿ. ಸೊ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಹೈಟ್ ಕೂತ್ಕೊಂಡ್ರೂ ಕೂಡ ಅಷ್ಟು ಸೀಟ್ ಹಿಂದೆ ಮಾಡಿಕೊಂಡ್ರು ನಿಮಗೆ ಇಷ್ಟು ಲೆಗ್ ಸ್ಪೇಸ್ ಸಿಗ್ತಾ ಇದೆ. ಆ್ಯಂಡ್ ಥೈ ಸಪೋರ್ಟ್ ಇನ್ನೊಂದು ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಿ. ಅದೊಂದು ಬಿಟ್ಟರೆ ಓವರಾಲ್ ಸೀಟಿಂಗ್ ತುಂಬಾ ಚೆನ್ನಾಗಿದೆ. ಹೆಡ್ ರೂಮ್ ತೋರಿಸ್ಬಿಡ್ತೀನಿ ನಿಮಗೆ. ತುಂಬಾ ದೊಡ್ಡ ಹೆಡ್ ರೂಮ್ ಅಂತಲೇ ಹೇಳಬೇಕು. ಈ ಹೆಡ್ ರೂಮ್ ಹೆಚ್ಚಾಗೋದಕ್ಕೆ IIT ಕಾನ್ಪುರ್ ಕೂಡ ಕಾರಣ. ಯಾಕೆಂದರೆ ಈ ಗಾಡಿನ ಡಿಸೈನ್ ಮಾಡಿದಾಗ ಹೇಳಿ ಕೇಳಿ ಇದು ಫಾರಿನ್ ಸ್ಪೆಕ್ ಮಾಡೆಲ್ನ ಇಂಡಿಯಾಗೆ ಹೇಗೆ ಬೇಕೋ ಆ ರೀತಿ ಮಾಡಿಫೈ ಮಾಡಿದ್ರು. ಫಾರಿನ್ ಸ್ಪೆಕ್ ಮಾಡೆಲಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಇಂಡಿಯಾದಲ್ಲಿ ರೋಡ್ ಹೆವಿ ಚೆನ್ನಾಗಿರೋದ್ರಿಂದ ನಿಮಗೆ ಗೊತ್ತು ನಮ್ಮ ರೋಡ್ ಹೆಂಗಿದೆ ಅಂತ, ಗ್ರೌಂಡ್ ಕ್ಲಿಯರೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡಿದ್ರು. 212 ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿದ್ಮೇಲೆ ಗಾಡಿ ಹೈಟ್ ಸ್ವಲ್ಪ ಆಗುತ್ತಲ್ಲ, ಸೊ ಹೈಟ್ ಆದಾಗ ಏರೋಡೈನಾಮಿಕ್ಸ್ಗೆ ಅದು ತಡೆಯಾಗುತ್ತೆ. ಸೊ IIT ಕಾನ್ಪುರ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ರೆನೋದವರು ಈ ಒಂದು ಗಾಡಿಯ ಹೈಟ್ ಹೆಚ್ಚಾದ್ರೂ ಕೂಡ ಯಾವುದೇ ರೀತಿ ಹೆಡ್ ರೂಮ್ಗೆ ತೊಂದರೆ ಆಗದೇ ಇರೋ ರೀತಿ ಏರೋಡೈನಾಮಿಕ್ಸ್ ಚೆನ್ನಾಗಿರೋ ಥರ ನೋಡಿಕೊಂಡ್ರು. ಸೊ ಅದರಿಂದ ಸ್ಟೆಬಿಲಿಟಿನೂ ತುಂಬ ಇಂಪ್ರೂವ್ ಆಗಿದೆ. ಇದು ಹಿಡನ್ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು, ಅದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳಿದೆ ನಾನು. ಆ್ಯಂಡ್ ಈ ಗಾಡಿನಲ್ಲಿ ಒಳ್ಳೆಯ ಹೆಡ್ ರೂಮ್ ಕೊಟ್ಟಿದ್ದಾರೆ, ಜೊತೆಗೆ 3 ಹೆಡ್ ರೆಸ್ಟ್ನ ಕೂಡ ಆಫರ್ ಮಾಡಿದ್ದಾರೆ. 60-40 ರೇಷಿಯೋನಲ್ಲಿ ಸೀಟು ಸ್ಪ್ಲಿಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಸೆಕೆಂಡ್ ರೋನಲ್ಲಿ ಆಬ್ವಿಯಸ್ಲಿ ಆರ್ಮ್ ರೆಸ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಕಪ್ ಹೋಲ್ಡರ್ಸ್ ಇದೆ ಆ್ಯಂಡ್ ನಿಮ್ಮ ಸ್ಮಾರ್ಟ್ ಫೋನ್ನ ಇಲ್ಲಿ ಪ್ಲೇಸ್ ಮಾಡೋದಕ್ಕೆ ಒಂದು ಸ್ಲಾಟ್ನ ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ರೋನಲ್ಲಿ ಕೂತ್ಕೊಳ್ಳೋರಿಗೆ ಚಿಲ್ ಆಗಲಿ ಅಂತ ರೇರ್ AC ವೆಂಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 AC ವೆಂಟ್ಸ್ ಇದೆ. ಅದರ ಕೆಳಗಡೆ USB-C ಟೈಪ್ ಪೋರ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮ ಫೋನ್ನ ನೀವು ಚಾರ್ಜ್ ಮಾಡ್ಕೋಬೋದು. ಇನ್ನು ಈ ಗಾಡಿಯ ಸೀಟ್ ಏನಿದೆ, ಹಿಂದ್ಗಡೆ ಸೀಟ್, ಅದಕ್ಕೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ನ ಕೂಡ ನೀವು ಹಾಕೋಬೋದು. ಆ್ಯಂಡ್ ಎಲ್ಲ ಸೀಟ್ಗಳಿಗೂ ಕೂಡ 3-point ಸೀಟ್ ಬೆಲ್ಟ್ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಓವರಾಲ್ ರೇರ್ ಸೀಟು ಕಂಫರ್ಟ್ ವೈಸು ಆ್ಯಂಡ್ ಸ್ಪೇಸ್ ವೈಸು ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಇನ್ನು ಈ ರೆನೋ ಡಸ್ಟರ್ ಓಡಿಸೋದಕ್ಕೆ ಯಾವ ರೀತಿ ಇದೆ ಅನ್ನೋ ಮೇಯ್ನ್ ಪ್ರಶ್ನೆಗೆ ಉತ್ತರ ನೋಡಿ. ಫಸ್ಟ್ ಗಾಡಿ ಒಳಗಡೆ ಹತ್ತು ಕುತ್ಕೊಂಡಾಗ ವೆರಿ ಹೈ ಸ್ಟಾನ್ಸ್, 212 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಗಾಡಿ ಒಂದು ಒಳ್ಳೆ ಹೈ ಎಂಡ್ SUV-ನಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ. ಮಿಡ್ ಸೈಜ್ SUV ಇಲ್ಲ, ಹೈ ಎಂಡ್ SUV ಫೀಲ್ ಕೊಡುತ್ತೆ. ಆ್ಯಂಡ್ ಸ್ಟಿಯರಿಂಗ್ ತುಂಬಾ ಲೈಟ್ ಆಗಿದೆ. ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಪರ್ಸೋ ಅಂತ ಒಂದು ಮೋಡ್ ಇದೆ, ಮಲ್ಟಿಸೆನ್ಸ್ ಪರ್ಸೋ ಅಂತ. ನೀವು ನಿಮ್ಮ ಸ್ಟಿಯರಿಂಗ್ ರೆಸ್ಪಾನ್ಸ್ನ ಹಾರ್ಡ್ ಬೇಕಾದರೂ ಮಾಡ್ಕೋಬೋದು, ಸಾಫ್ಟ್ ಬೇಕಾದರೂ ಮಾಡ್ಕೋಬೋದು. ನಾನೀಗ ಓಡಿಸ್ತಾ ಇರೋಂಥ ಗಾಡಿ ಬಂದು 6 ಸ್ಪೀಡ್ DCT ಅಂದರೆ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಇರೋವಂಥ ವೇರಿಯಂಟು. ಇದು ಟಾಪ್ ಆ್ಯಂಡ್ ಐಕಾನಿಕ್ ಲಾಂಚ್ ಎಡಿಷನ್ ವೇರಿಯಂಟ್ ಇದು. ಸೊ ಈ ವೆಹಿಕಲಲ್ಲಿ ಈ ಒಂದು ರೆಸ್ಪಾನ್ಸ್ ಯಾವ ಥರ ಇದೆ ಅಂದರೆ ತುಂಬ ಸ್ಮೂತ್ ಆಗಿದೆ, ಹೆವಿ ಸ್ಮೂತ್ ಆಗಿದೆ. DCT ಇರೋದ್ರಿಂದ ಗೇರ್ ಶಿಫ್ಟ್ ಆಗೋದೇ ಗೊತ್ತಾಗೋದಿಲ್ಲ. ತುಂಬ ಎಂಜಾಯ್ ಮಾಡ್ತೀರಿ, ಎಸ್ಪೆಷಲಿ ಯಾರಾದರೂ ಸಿಟಿ ಡ್ರೈವಿಂಗ್ ಜಾಸ್ತಿ ಮಾಡ್ತೀರಾ ಅಂದರೆ, ಅಥವಾ ಲೋವರ್ ಸ್ಪೀಡ್ಸಲ್ಲಿ ತುಂಬ ಜಾಸ್ತಿ ಓಡಿಸೋದು ಅನ್ನೋರಿಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. 1.3 ಲೀಟರ್ ಇಂಜಿನ್, ತುಂಬ ಟಾರ್ಕ್ ರೆವ್ ಮಾಡೋದಿಲ್ಲ ಆ ಒಂದು ಗೇರ್ ಚೇಂಜಿಂಗ್ ಮಧ್ಯದಲ್ಲಿ. ಸೊ ತುಂಬಾ ಹೇಳಿದ ಮಾತು ಕೇಳೋವಂಥ ಇಂಜಿನ್ ಇದು. ಆ್ಯಂಡ್ ಸ್ಟೇರಿಂಗ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹೇಳಿ ಕೇಳಿ ADAS ಲೆವೆಲ್ 2 ಇದೆ. ಸೊ ಅದು ನಿಮ್ಮನ್ನ ಅಸಿಸ್ಟ್ ಮಾಡುತ್ತೆ. 3 ಡ್ರೈವಿಂಗ್ ಮೋಡ್ಸ್ ಇದೆ, ಇಕೋ, ಕಂಫರ್ಟ್ ಮತ್ತು ಮಲ್ಟಿಸೆನ್ಸ್ ಪರ್ಸೋ ಅಂತ. ಇಕೋದಲ್ಲಿ ನಿಮಗೆ ಪವರ್ ಡೆಲಿವರಿ ಸ್ವಲ್ಪ ಲೀನಿಯರ್ ಆಗಿರುತ್ತೆ. ಸಿಟಿ ಡ್ರೈವಿಂಗು, ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನೀವು ಓಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಂಫರ್ಟ್ಗೆ ಹಾಕೊಂಡ್ರೆ ಗಾಡಿ ಫುಲ್ ಪವರ್, ನೀವು 163 PS ಪೀಕ್ ಪವರ್ ಏನಿದೆ ಅದನ್ನು ಅಚೀವ್ ಮಾಡಬಹುದು. 280 Nm ಟಾರ್ಕು ಇದೆ. ಆ್ಯಂಡ್ ಈ ಮಲ್ಟಿಸೆನ್ಸ್ ಪರ್ಸೋ ಮೋಡ್ ಅಂದರೆ ಕಂಫರ್ಟ್ಗೂ ಮಲ್ಟಿಸೆನ್ಸ್ ಪರ್ಸೋ ಮೋಡ್ಗೂ ಪವರಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಬಟ್ ಫಂಕ್ಷನಾಲಿಟೀಸಲ್ಲಿ ಕೆಲವೊಂದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು, ಡಿಆಕ್ಟಿವೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿರ್ಬೋದು, ನಿಮ್ಮ ADAS ಸಿಸ್ಟಮ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಆ್ಯಕ್ಟಿವೇಟ್ ಡಿಆಕ್ಟಿವೇಟ್ ಮಾಡ್ಕೋಬೋದು. ಇನ್ ದ ಸೆನ್ಸ್ ಪರ್ಸ್ನಲೈಸ್ ಮಾಡ್ಕೋಬಹುದು. ಇನ್ನು ಈ ಗಾಡಿ ಸಸ್ಪೆನ್ಷನ್ ಕ್ವಾಲಿಟಿ, ಬ್ರೇಕಿಂಗ್ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ಅಂದರೆ, ಬ್ರೇಕಿಂಗ್ ತುಂಬಾ ಶಾರ್ಪ್ ಆಗಿದೆ. ಆಲ್ 4 ಡಿಸ್ಕ್ ಬ್ರೇಕ್ ಇರೋದ್ರಿಂದ ಒಳ್ಳೆ ರೆಸ್ಪಾನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಸಸ್ಪೆನ್ಷನ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಗಾಡಿನ ತೊಗೋತಿದ್ದೀರಾ ಅಂದರೆ, ನನಗಂತೂ ಪರ್ಸ್ನಲಿ ಮ್ಯಾನ್ಯುಯಲ್ ತುಂಬ ಇಷ್ಟ, 6 ಸ್ಪೀಡ್ ಮ್ಯಾನ್ಯುಯಲ್ಲು. ಬಟ್ DCT ತೊಗೋತಿದ್ದೀರಾ ಅಂದರೆ ತುಂಬ ಒಳ್ಳೆ ಆಪ್ಷನ್ ಇದು. ಈ ಒಂದು ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ DCT ಇಂಜಿನ್ಸ್ ಇದು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಇಂಜಿನ್ ಬಗ್ಗೆ ನಾನಾಗಲೇ ಹೇಳಿದ್ನಲ್ಲ, ಒಳ್ಳೆ ಮೈಲೇಜ್ ಕೊಡುತ್ತೆ, ಪವರು ತುಂಬ ಚೆನ್ನಾಗಿ ನಿಮಗೆ ಆಫರ್ ಮಾಡುತ್ತೆ. ಸೊ ಏನು ಇದ್ರ ಬಗ್ಗೆ ನೆಗೆಟಿವ್ಸ್ ಹೇಳಬೇಕು ಅಂತ ನನಗೆ ನಿಜ ಅನ್ನಿಸ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ನನಗೆ ಮೇಜರ್ ಆಗಿ ಏನೋ ನೆಗೆಟಿವ್ ಹೇಳಬೇಕು ಈ ಗಾಡಿನ ತೊಗೊಳ್ಳದೇ ಇರೋದಕ್ಕೆ ರೀಸನ್ನು ಆ ಥರದ್ದು ಇದೇನೂ ಇಲ್ಲ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನು. ಆ್ಯಂಡ್ ಒಂದು SUV-ನಲ್ಲಿ, ಒಂದು ಮಿಡ್ ಸೈಜ್ SUV-ನಲ್ಲಿ ಏನೇನು ಫೀಚರ್ಸ್ ಕೊಡಬೇಕು ಅದೆಲ್ಲನೂ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಏನಪ್ಪ ಅಂದರೆ, ರೆನೋದವರು ಸುಮ್ಮನೆ ಏನೋ ಒಂದು ಗಾಡಿನ ಲಾಂಚ್ ಮಾಡಬೇಕು ಅಂತ ಲಾಂಚ್ ಮಾಡಿಲ್ಲ. ಇದೊಂದು ಐಕಾನಿಕ್ ಲೆಜೆಂಡ್ರಿ ಗಾಡಿ.
2012 ಲಾಂಚ್ ಆದಾಗ ಇಂಡಿಯನ್ಸ್ಗೆ ಮಿಡ್ ಸೈಜ್ SUV ಬಗ್ಗೆ ಒಂದು ಕ್ರೇಜ್ನ ಹುಟ್ಟಾಕ್ತಂಥ ಗಾಡಿ. ಸೊ ಇದು ಮತ್ತೆ ಕಮ್ ಬ್ಯಾಕ್ ಮಾಡಿದೆ ಅಂದರೆ ಮಾರ್ಕೆಟ್ನ ಸ್ಟಡಿ ಮಾಡಿದ್ದಾರೆ ರೆನೋದವರು. ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದು. ಏನೇನು ಫೀಚರ್ಸ್ ಬೇಕಾಗುತ್ತೆ ಈ ಕಸ್ಟಮರ್ಸ್ಗೆ, ಇದನ್ನು ಓಡಿಸೋಂಥ ಕಸ್ಟಮರ್ಸ್ಗೆ, ಅದನ್ನೆಲ್ಲನೂ ಇದರಲ್ಲಿ ತುಂಬಿದ್ದಾರೆ. ಯು ನೇಮ್ ಇಟ್, ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲ ಫೀಚರ್ನೂ ಕೊಟ್ಟಿದ್ದಾರೆ. ಲೆವೆಲ್ 2 ADASು, ಒಳ್ಳೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಆಗಿರ್ಬೋದು, ಪ್ಯಾನೋರಮಿಕ್ ಸನ್ರೂಫ್ ಆಗಿರ್ಬೋದು, ಒಳ್ಳೆ ಸಸ್ಪೆನ್ಷನ್, ಒಳ್ಳೆ ಇಂಜಿನ್, ಒಳ್ಳೆ ಪವರ್, ಒಳ್ಳೆ ಮೈಲೇಜ್. ಹೇಳ್ತಾ ಹೋದರೆ ಟೈಮೇ ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಈ ಗಾಡಿ. ನಾನು ಎಷ್ಟೇ ಹೇಳಿದ್ರು ಕೂಡ ನೀವು ಒಂದ್ಸಲಿ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಐ ಪ್ರಿಫರ್ ನೀವು ಟೆಕ್ನೋ ಪ್ಲಸ್ ಐಕಾನಿಕ್ ಅಥವಾ ಐಕಾನಿಕ್ ಲಾಂಚ್ ಎಡಿಷನ್ ಈ ವೇರಿಯಂಟ್ನ ತೊಗೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಹೈಯರ್ ಎಂಡ್ ಟ್ರೈ ಮಾಡಿ, ಯಾಕೆಂದರೆ ಈ ಥರದ ಗಾಡಿಗಳ ಮಜಾ ನಿಜವಾಗ್ಲೂ ಹೈ ಎಂಡಲ್ಲೇ ಸಿಗೋದು. ಆ ಫೀಚರ್ಸ್ ಜೊತೆಗೆ ನೀವು ಈ ಗಾಡಿನ ಓಡಿಸಿದಾಗ ನಿಮಗೆ ಆ ಡ್ರೈವ್ ಫೀಲ್ ತುಂಬ ಖುಷಿ ಕೊಡುತ್ತೆ. ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓವರ್ ಆಲ್ ಹೇಳಬೇಕು ಅಂದರೆ ಈ ಒಂದು ಮಿಡ್ ಸೈಜ್ SUV ಸೆಗ್ಮೆಂಟಲ್ಲಿ ಒಂದು ಒಳ್ಳೆ ಪ್ರಪೋಸಿಷನ್ ಅಂತಲೇ ಹೇಳ್ಬೋದು ರೆನೋ ಡಸ್ಟರ್ನ. ಖಂಡಿತ ನೀವು ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ವ್ಯಾಲ್ಯೂ ಏನು ಅಂತ. ಆದಷ್ಟು ಬೇಗ ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಿದ್ರೆ ಮೈಸೂರು, ಮಂಡ್ಯ, ಹಾಸನದಲ್ಲಿರುವಂಥ ವಿಧಾತ್ರಿ ಮೋಟರ್ಸ್ ರೆನೋ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ. ಹಾಗೆಯೇ ಈ ಗಾಡಿ ಬಗ್ಗೆ ಏನಿಸ್ತು, ರಿವ್ಯೂ ಬಗ್ಗೆ ಏನಿಸ್ತು, ಆ್ಯಂಡ್ ನೆಕ್ಸ್ಟ್ ಯಾವ ಗಾಡಿ ರಿವ್ಯೂ ಮಾಡಬೇಕು ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇದೇ ಥರದ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋ ಟೆಕ್ ಕನ್ನಡ.